ಮೂರೇ ಮೂರು ಷರತ್ತು ವಿಜಯ್ಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕೇ ಬಿಡ್ತು. ನೋಡಿ, ವಿಜಯ್ಗೆ ಸುಮ್ಮನೆ ಅಲ್ಲ ಈಗ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿರೋದು. CPI, CPM, VCK ಎಲ್ಲರೂ ಬೆಂಬಲ ಘೋಷಣೆ ಮಾಡಿರೋದಿದೆಯಲ್ಲ, ಸುಮ್ಮನೆ ಅಲ್ಲ. ಅದರ ಹಿಂದೆ ಷರತ್ತುಗಳಿವೆ, ಕಂಡೀಷನ್ಸ್ ಅಪ್ಲೈ. ಏನೇನು ಷರತ್ತುಗಳು, ಯಾವ ಕಾರಣಕ್ಕಾಗಿ ಷರತ್ತು ಹಾಕಿ ಅವರು ಇವತ್ತು ಬೆಂಬಲವನ್ನು ಘೋಷಣೆ ಮಾಡಿದ್ರು ನೋಡಿ. ಈಗ ಹೇಳ್ತಿರೋದು ಏನು ಗೊತ್ತಾ, ಅವರು ಅಯ್ಯೋ ಜನಮತ, ಜನರ ಬೆಂಬಲ, ಜನಾದೇಶ ವಿಜಯ್ ಪರವಾಗಿದೆ. ವಿಜಯ್ ಅವರ TVK ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ನ್ಯಾಯಯುತವಾಗಿ ಅವರೇ ಸರ್ಕಾರವನ್ನು ರಚನೆ ಮಾಡಬೇಕು, ಅದಕ್ಕಾಗಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. 4 ದಿನ ಬೇಕಿತ್ತಾ ಇದು ಅರ್ಥ ಆಗೋಕ್ಕೆ? 4 ದಿನ ಬೇಕಿತ್ತಾ? ನೋಡಿ, ನಿಮಗೆ ಅವ್ರು ಹಾಕಿರುವ ಷರತ್ತೇನು ಅಂತ ಗೊತ್ತಾಗ್ಬಿಟ್ರೆ ಏನು ಅವರ ಹಿಡನ್ ಅಜೆಂಡಾ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತೆ ಹೇಳ್ತೀನಿ, ಮುಂದೆ ಏನೆಲ್ಲ ಸವಾಲುಗಳಿವೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆ ಷರತ್ತುಗಳೇ ಹೇಳ್ತಾ ಇದೆ ಎಲ್ಲವನ್ನು ಕೂಡ. ಆ 3 ಷರತ್ತುಗಳಿದೆಯಲ್ಲ, ಅದನ್ನೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಏನಾಗುತ್ತೆ, ಇವರೆಲ್ಲ ಏನು ಮಾಡೋರಿದ್ದಾರೆ, CPI, CPM, VCK ಏನೇನು ಮಾಡೋರಿದ್ದಾರೆ ಎಲ್ಲ ಚಿತ್ರಣ ಸಿಕ್ಬಿಡುತ್ತೆ. ಅಂಥ ಕಂಡೀಷನ್ಗಳನ್ನ ಹಾಕಿದ್ದಾರೆ. ಹುಡುಗಾಟಿಕೆ ಮಾತಲ್ಲ, ಮುಂದೆ ನೋಡಿ ಗೊತ್ತಾಗ್ತಾ ಹೋಗುತ್ತೆ. ಪಾಪ ವಿಜಯ್ ಅವ್ರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಯಾರಿಗೂ ಬೇಡ ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದ ನಂತರ ಒಂದಿನ JP ಭವನದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕೊಂಡು ಹೇಳಿದರು, ನಾನು ವಿಷಕಂಠನಾಗಿದ್ದೆ. ಅಯ್ಯೋ, ನನ್ನ ಏನೋ ಆ ಕೂಲಿ ಮಾಡೋರ ಥರ, ಯಾವುದೋ ದರ್ಜೆ ನೌಕರನ ಥರ ನಡ್ಸ್ಕೊಂಡ್ರು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕಿಂತಲೂ ಹೀನಾಯ ಪರಿಸ್ಥಿತಿ ಆದರೂ ಆಶ್ಚರ್ಯ ಬೇಡ. ಯಾಕಂದರೆ ಕಂಡೀಷನ್ಗಳು ಹಂಗಿದೆ ಸ್ವಾಮಿ. ಅವ್ರು ಹಾಕಿರುವಂಥ ಷರತ್ತುಗಳು ಹಾಗಿದೆ. ಮುಖ್ಯಮಂತ್ರಿ ಪಟ್ಟ ಸಿಕ್ತು, ಆದರೆ ಬಿತ್ತು ಷರತ್ತು. ಯಾವ್ಯಾವ ಷರತ್ತು, ಆ ಷರತ್ತಿನ ಹಿನ್ನೆಲೆ ಏನು, ಷರತ್ತಿನ ಉದ್ದೇಶ ಏನು, ಅಂತಿಮವಾಗಿ ಆಗೋದೇನು, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ, ತಮಿಳುನಾಡಿನಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ ನಂತರ ವಿಜಯ್ ಅವರಿಗೆ ಕಾಂಗ್ರೆಸ್ ಬೆಂಬಲ ಘೋಷಣೆ ಮಾಡ್ತು. 5 ಸ್ಥಾನ ಸಿಕ್ತು, ಆದರೆ ಇನ್ನೂ 6 ಸೀಟ್ ಬೇಕಿತ್ತು. ಯಾರು ಬೆಂಬಲಿಸೋರು ಯಾರು ಅನ್ನೋಂಥ ಪ್ರಶ್ನೆ ಇತ್ತು. VCK, CPI, CPM ಎಲ್ಲರೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು. ಮುಸ್ಲಿಂ ಲೀಗ್ ಕೂಡ. ಇಂತಹ ಸಂದರ್ಭದಲ್ಲಿ ವಿಜಯ್ ಹಾಗಾದರೆ ಮುಖ್ಯಮಂತ್ರಿ ಆಗೋದಿಲ್ವಾ? ಜನರೇನು ವಿಜಯ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು, TVK ಸರ್ಕಾರ ರಚನೆ ಆಗಬೇಕು ಅಂತ ಬಯಸಿದ್ರು, ಹಾಗಾಗೋದಿಲ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಇತ್ತಲ್ಲ. ಇವತ್ತು ಉತ್ತರ ಸಿಕ್ಕಿದೆ. ನಂಬರ್ 1 CPI 2 ಸ್ಥಾನ, CPM 2 ಸ್ಥಾನ ಹಾಗೂ VCK 2 ಸ್ಥಾನ. ಒಟ್ಟು 6 ಸ್ಥಾನಗಳ ಬೆಂಬಲ ವಿಜಯ್ಗೆ ಸಿಕ್ಕಿದೆ. ಅದನ್ನು ಸೇರಿಸಿಕೊಂಡು ಈಗಾಗಲೇ ಅವ್ರ ಹತ್ರ 107 ಅವರ ಬಲ. 108ರಲ್ಲಿ ಅವ್ರು 2 ಕಡೆ ಗೆದ್ದಿದ್ದಾರಲ್ಲ ವಿಜಯ್, ಅದಕ್ಕೆ 107 ಪ್ಲಸ್ ಕಾಂಗ್ರೆಸ್ 5, 112, ಇವ್ರದ್ದು 6. ಈಗ CPI, CPM, VCK 6, ಟೋಟಲ್ 118 ಆಯಿತು. ಸೊ ಬಹುಮತ ಇದೆ ಅಂತ ಹೇಳಿ ಈಗ ಗೌರ್ನರ್ಗೆ ತೋರಿಸಿದ್ದಾರೆ ವಿಜಯ್. ಆ ಕಡೆ CPI, CPM ಅವರೆಲ್ಲರೂ ಕೂಡ, VCK ಎಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡಿನೂ ಹೇಳಿದ್ದಾರೆ ನಮ್ಮ ಬೆಂಬಲ ವಿಜಯ್ಗಿದೆ ಅಂತೇಳಿ. ಇನ್ನೇನು ಅವರು ಪ್ರಮಾಣವಚನ ಸ್ವೀಕಾರ ಮಾಡೇ ಬಿಡ್ತಾರೆ. ನಾಳೆ ಇಷ್ಟೊತ್ತಿಗೆ ವಿಜಯ್ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ವಿಜಯ್, ಮುಖ್ಯಮಂತ್ರಿ ಥಲಪತಿ ವಿಜಯ್ ಅವ್ರನ್ನ ನೀವು ನೋಡೋರಿದ್ದೀರಿ. ಆದರೆ ಕಂಡೀಷನ್ಸ್ ಇದೆಯಲ್ಲ, 3 ಷರತ್ತುಗಳನ್ನ ಹಾಕಿದಾರಲ್ಲ. ಏನೋ ಅವ್ರೇನಾದರೂ ಇಲ್ಲ ಸಚಿವ ಸ್ಥಾನ ಬೇಕು, ನಮಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಬೇಕು, ಕ್ಯಾಬಿನೆಟ್ ರ್ಯಾಂಕ್ ಬೇಕು, ಮತ್ತೊಂದು ಕೇಳಿದರೆ ನಾನು ತಲೆನೇ ಕೆಡ್ಸ್ಕೊತಿರಲ್ಲ, ಅದು ಎಲ್ಲರೂ ಕೇಳೋದೆ. ದಟ್ಸ್ ಅಬ್ಸಲ್ಯೂಟ್ಲಿ ಓಕೆ. DCM ಪೋಸ್ಟ್ ಕೇಳಿದ್ರಂತೆ, ಓಕೆ, ಅದು ಓಕೆ. ಈಗ ಕೊಡ್ತಾ ಇಲ್ಲ, DCM ಏನು ಕೊಡ್ತಾ ಇಲ್ಲ ಅವರು. VCK ಅವರು DCM ಪೋಸ್ಟಿಗೆ ಪಟ್ಟು ಹಿಡಿದು ನಿಜ. ಕಡೆಗೆ ಎಲ್ಲ ಮಿನಿಸ್ಟ್ರಿ ಬರೆದು ಕೊಡ್ತೀವಿ, ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಒಪ್ಕೊಂಡಿದ್ದಾರೆ ಅವರು. CPI ಅವರು, CPM ಅವರು ನಮಗೆ ಮಿನಿಸ್ಟ್ರಿ ಪೋಸ್ಟ್ ಕೊಡಿ ಅಂತ ಕೇಳಿದ್ದಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಹಾಕಿದಾರಲ್ಲ ಕಂಡೀಷನ್ಸು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು 3 ಕಂಡೀಷನ್ಸ್ ನೋಡಿ. ನಂಬರ್ 1 ಕಂಡೀಷನ್, ನಂಬರ್ 1 ಷರತ್ತು ಮೊದಲನೇದ್ದೇನಪ್ಪ ಅಂದರೆ ಅವ್ರು ಹೇಳ್ತಿರೋವಂಥದ್ದು, ವಿಜಯ್ ಅವರೇ ತಾವು ಏನೆಲ್ಲ ಘೋಷಣೆ ಮಾಡಿದಿರಲ್ಲ ಪ್ರಣಾಳಿಕೆಯಲ್ಲಿ, ಅವೆಲ್ಲವನ್ನೂ ಕೂಡ ಚಾಚೂ ತಪ್ಪದೆ, ಯಾವುದನ್ನೂ ಬಿಡದಂತೆ ಮೊದಲನೇ ದಿನದಿಂದಲೇ, ಅಂದರೆ ಸರ್ಕಾರದ ಆರಂಭದಿಂದಲೇ ಅವೆಲ್ಲವೂ ಇಂಪ್ಲಿಮೆಂಟ್ ಆಗಬೇಕು. ನೀವು ಘೋಷಿಸಿರುವ ಅಷ್ಟೂ ಕಲ್ಯಾಣ ಕಾರ್ಯಕ್ರಮಗಳು ಕೂಡ ಜಾರಿ ಆಗಬೇಕು. ಷರತ್ತು ನಂಬರ್ 1. ನಿಮಗೆ ಅರ್ಥ ಆಗೋಯ್ತು ಏನು ಕತೆ ಅಂಥೇಳಿ, ಏನಾಗುತ್ತೆ ಮುಂದೆ ಅನ್ನೋದು ಅರ್ಥ ಆಗೋಯ್ತು. ಕರ್ನಾಟಕದಲ್ಲೇ ನೋಡ್ತಾ ಇದ್ದೀರಿ ನೀವು.
ಏನಾಗಿದೆ ಪರಿಸ್ಥಿತಿ ಅಂತ. ತೆಲಂಗಾಣದಲ್ಲಿ ಪಾಪ ರೇವಂತ್ ರೆಡ್ಡಿ ದಿನಾ ಬೆಳಗ್ಗೆ ಎದ್ರೆ ಅದೇ ಕತೆ ಅವರು. ಹಿಮಾಚಲ ಪ್ರದೇಶದಲ್ಲಿ ನೋಡಿದಿರಿ. ಹೀಗಿರುವಾಗ ತಮಿಳ್ನಾಡಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಏನಂತಿದ್ರು ಗೊತ್ತಾ, ದೇವರೇ ಕಾಪಾಡಬೇಕು ಅಂತಿದ್ರು ಅವರು. 3.5 ಲಕ್ಷ ಕೋಟಿ ಏನೋ ಬಜೆಟ್ಟು, ಆದರೆ ಇವ್ರು ಘೋಷಣೆ ಮಾಡಿರೋದಕ್ಕೆ 6 ಲಕ್ಷ ಕೋಟಿ ಬೇಕು. ಎಲ್ಲಿಂದ ತರ್ತಾರೆ ಇವರು ಅಂತೇಳಿ. ಅಂಥದ್ದು ಏನೇನು ಘೋಷಣೆ ಮಾಡಿದ್ದಾರೆ ಅದು ಹೇಳ್ತೀನಿ ಆಮೇಲೆ ನಿಮಗೆ. ಪ್ರತಿಯೊಂದು ಹೇಳ್ತೀನಿ ಏನೇನು ಘೋಷಣೆ ಮಾಡಿದ್ದಾರೆ ಅಂತ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಲಾಸ್ಟಿಗೆ. ಅದಕ್ಕಿಂತ ಮೊದಲು ಷರತ್ತುಗಳೇನೇನು ಅನ್ನೋದು ಗೊತ್ತಾಗಬೇಕಲ್ಲ ನಿಮಗೆ. ಮೊದಲನೇ ಷರತ್ತಲ್ಲೇ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಅವರು. ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು. ನಾಳ್ದೆಲ್ಲ ಕ್ಯಾಬಿನೆಟ್ ರ್ಯಾಂಕು, DCM ಇದ್ರ ಮುಂದೆ ಏನೂ ಅಲ್ಲ. ಯಾಕಂದರೆ ನೋಡಿ, ಅವರು ಹಾಕಿರುವಂಥ ಕಂಡೀಷನ್ನು ಏನೇನನ್ನು ಒಳಗೊಳ್ಳುತ್ತೆ, ವಿಜಯ್ ಅವರು ಹೇಳಿರೋದು ಏನೇನು, ನಾ ಕೆಲವು ಹೈಲೈಟ್ಸ್ ಹೇಳ್ತೀನಿ ನೋಡ್ಕೊಂಬಿಡಿ. ಈಗ ಇಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ ಗೃಹಲಕ್ಷ್ಮಿ ಹಣ, ತಮಿಳುನಾಡಲ್ಲಿ 2,500 2,500 ರೂಪಾಯಿ ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಹೇಳ, ವರ್ಷಕ್ಕೆ 6 ಸಿಲಿಂಡ್ರು ಉಚಿತವಾಗಿ ಕೊಡ್ತೀವಿ ಪ್ರತಿ ಮನೆಗೆ, ಪ್ರತಿಯೊಂದು ಕುಟುಂಬಕ್ಕೆ ವರ್ಷಕ್ಕೆ 6 ಸಿಲಿಂಡರ್ಗಳು ಫ್ರೀ. ಸಿಲಿಂಡ್ರೇ ಸಿಗ್ತಾ ಇಲ್ಲ, ದುಡ್ಡು ಕೊಟ್ಟರೂ ಸಿಗ್ತಾ ಇಲ್ಲ, 1,000 ರೂಪಾಯಿ ಜಾಸ್ತಿ ಕೊಟ್ಟರೂ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ 6 ಸಿಲಿಂಡ್ರು ವರ್ಷಕ್ಕೆ ಫ್ರೀಯಾಗಿ ಕೊಡ್ತೀವಿ ಅಂದರೆ 6 ತಿಂಗಳು ನಮಗೆ ಫ್ರೀ ಸಿಲಿಂಡರ್. ಎಲ್ಲಿಂದ ತರ್ತಾರೆ? ದುಡ್ಡು ಕೊಟ್ಟರೂ ಸಿಗದೇ ಇರೋ ಪರಿಸ್ಥಿತಿಯಲ್ಲಿ ಸಿಲಿಂಡ್ರಲ್ಲಿಂದ ತರ್ತಾರೆ. ಇರಲಿ, ಅದಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ವಧು ಅಂದರೆ ಮದುವೆಯಾಗುವ ವಧುವಿಗೆ 8 ಗ್ರಾಮ್ ಚಿನ್ನ, ಒಂದು ರೇಷ್ಮೆ ಸೀರೆ. ಎಷ್ಟಿದೆ ಚಿನ್ನದ ರೇಟ್ ಈಗ ಗ್ರಾಮಿಗೆ? 8 ಗ್ರಾಮ್ ಚಿನ್ನ ಅಂದರೆ ಎಷ್ಟಾಯಿತು? ಒಂದು ಅಪ್ರಾಕ್ಸಿಮೇಟ್ಲಿ 15,000 ರೂಪಾಯಿ ಅಂತ ಇಟ್ಕೊಳ್ಳಿ ಗ್ರಾಮಿಗೆ. 10 ಗ್ರಾಮ್ ಆದರೆ 1.5 ಲಕ್ಷ ಆಗುತ್ತೆ. 30,000 ತೆಗೀರಿ, ಅಲ್ಲಿಗೆ 1,20,000 8 ಗ್ರಾಮ್ಗೆ. ಪ್ರತಿಯೊಬ್ಬರು ಯಾರೇ ಮದುವೆ ಆಗಲಿ 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಪ್ರತಿ ಕುಟುಂಬದ ಪ್ರತಿ ಹೆಣ್ಣುಮಗಳು ಮದುವೆ ಆಗ್ತಾಳೆ ಅಂದರೆ 1,20,000 ರೂಪಾಯಿದು 8 ಗ್ರಾಮ್ ಚಿನ್ನ ಜೊತೆಗೆ ಒಂದು ರೇಷ್ಮೆ ಸೀರೆ. ಇದು ವಿಜಯ್ ಅವರ ಗ್ಯಾರಂಟಿ. ಹಾಗೆ ಅಷ್ಟೇ ಅಲ್ಲ, ಚಿನ್ನ ಅಲ್ಲಿಗೆ ಮುಗಿಯೋದಿಲ್ಲ, ಇನ್ನೂ ಮುಂದಿದೆ. ಒಂದು ಚಿನ್ನದ ಉಂಗುರ ಕೊಡ್ತಾರೆ ಯಾರಿಗೆ? ಮನೆಯಲ್ಲಿ ಮಗು ಹುಟ್ಟಿದ್ರೆ ತಾಯಂದಿರಿಗೆ ಒಂದು ಚಿನ್ನದ ಉಂಗುರ ಹಾಗೂ ಒಂದು ವೆಲ್ಕಮ್ ಕಿಟ್. ಮಗುಗೆ ಒಂದು ವೆಲ್ಕಮ್ ಕಿಟ್, ಮಗುಗೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಆ ಕಿಟ್ಟಲ್ಲಿರುತ್ತೆ. ಇಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳಿದೆಯಲ್ಲ ಕರ್ನಾಟಕದಲ್ಲಿ, ಆ ರೀತಿಯ ಮಹಿಳಾ ಸ್ವಸಹಾಯ ಸಂಘಗಳಿಗೆ 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ. ನೀವು ಲೆಕ್ಕ ಹಾಕದ ಹೋಗಿ, ನಾನು ಇನ್ನೂ ಹೇಳ್ತಿರೋದು ಹೈಲೈಟ್ಸ್ ಅಷ್ಟೇ. ಪೂರ್ತಿ ಹೇಳಿದ್ರೆ ನೀವು ಕಳೆದು ಹೋಗ್ತೀರಿ, ಅಷ್ಟೊಂದಿದೆ ಇದರಲ್ಲಿ. ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ ಕೆಲಸ ಇಲ್ಲ ಅವರಿಗೆಲ್ಲ ಪ್ರತಿ ತಿಂಗಳು 4,000 ರೂಪಾಯಿ. ಯಾರ್ಯಾರು ಡಿಪ್ಲೊಮಾ ಮಾಡಿದ್ದಾರೆ ಕೆಲಸ ಇಲ್ಲ ಪ್ರತಿ ತಿಂಗಳು 2,500 ರೂಪಾಯಿ. ನೋಡಿ, ಭಾಳ ಇದೆ. ನಾನು ಹೇಳಿದ್ನಲ್ಲ, ಹೈಲೈಟ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಮಗೆ. ಇವೆಲ್ಲವನ್ನೂ ಕೂಡ ಆರಂಭದಿಂದಲೇ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಇವ್ರ ಮೊದಲನೇ ಕಂಡೀಷನ್ನು. ಹೆಂಗೆ ಮಾಡ್ತಾರೆ ವಿಜಯ್ ಅವರು? ಇಲ್ಲಿ ಎಷ್ಟು ಟೈಮ್ ತಗೊಂಡ್ರು ಗೊತ್ತಾ? ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಬೇಕಿದ್ರೆ ಯುವ ನಿಧಿ ಇವತ್ತು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಗೃಹಲಕ್ಷ್ಮಿ ಹಣ ಎಷ್ಟು ತಿಂಗಳದ್ದು ಬಾಕಿ ಇದೆ? ನಮ್ಮ ಮಹಿಳೆಯರಿಗೆ ಕೇಳಿ ಹೇಳ್ತಾರೆ, ಅವರು ಕಮೆಂಟ್ ಮಾಡಿ ಹೇಳ್ತಾರೆ ಎಷ್ಟು ತಿಂಗಳದ್ದು ಬಂದಿಲ್ಲ ಅಂತ ಹೇಳಿ. ಹಿಂಗಿರುವಾಗ ವಿಜಯ್ ಅವರು ಇವೆಲ್ಲವನ್ನೂ ಕೂಡ ನಿಭಾಯಿಸೋದು ಹುಡುಗಾಟಿಕೆ ಮಾತಾ? ಅಷ್ಟೇ ಅಲ್ಲ, ಯಾವುದೇ ಎರಡನೇ ಷರತ್ತು ಹೇಳ್ತಾ ಇದ್ದೀನಿ ಕೇಳಿ. ಕಂಡೀಷನ್ ನಂಬರ್ 2, ರಾಜ್ಯ ಸರ್ಕಾರ ಯಾವುದೇ ಪ್ರಮುಖ ತೀರ್ಮಾನವನ್ನು ತೆಗೆದುಕೊಳ್ಳೋದಿದ್ರು ಮಿತ್ರ ಪಕ್ಷವಾಗಿರುವ ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮ ಸಹಮತದೊಂದಿಗೆ ತೀರ್ಮಾನ ಆಗಬೇಕು. ಅದು ಕ್ಯಾಬಿನೆಟ್ ಡಿಸಿಷನ್ ಇರಲಿ, ಸರ್ಕಾರದ ಯಾವುದೇ ಪಾಲಿಸಿ ಮ್ಯಾಟರ್ ಇರಲಿ, ನಮ್ಮ ಅನುಮತಿ ಪಡೆಯಬೇಕು, ನಮ್ಮ ಸಹಮತ ಇರಬೇಕು. ನೀವು ಏಕಾಏಕಿ ಯಾವುದೇ ತೀರ್ಮಾನ ಮಾಡೋ ಹಾಗಿಲ್ಲ. ಏನು ಸ್ವಾತಂತ್ರ್ಯ ಉಳಿತು ಸ್ವಾಮಿ ವಿಜಯ್ ಅವರಿಗೆ? ಏನು ಸ್ವಾತಂತ್ರ್ಯ ಉಳಿತು ಹೇಳಿ? ಕಂಡೀಷನ್ಸ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಅದೇ ಕಾರಣಕ್ಕಾಗಿ ಹೇಳಿದ್ದು ನಾನು, ಮುಖ್ಯಮಂತ್ರಿ ಆಗೋದು ದೊಡ್ಡ ವಿಷಯ ಅಲ್ಲ. ಮುಖ್ಯಮಂತ್ರಿ ಆದ ನಂತರ ಇನ್ಯಾರೋ ಕೈ ಕಟ್ಟಾಕ್ಬಿಟ್ರೆ ಇವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಹೀಗಿದೆ. ಇನ್ನು 3ನೇ ಕಂಡೀಷನ್, 3ನೇ ಷರತ್ತು ಏನು ಗೊತ್ತಾ? ಯಾವುದೇ ಚುನಾವಣೆ ಆಗಲಿ, ಅದು ಸ್ಥಳೀಯ ಸಂಸ್ಥೆ ಇರ್ಬೋದು ಅಥವಾ ಬೇರೆ ಯಾವುದೇ, ಈಗ ರಾಜ್ಯಸಭೆಗೋ ಮತ್ತೊಂದಕ್ಕೋ ಚುನಾವಣೆಗಳಾಗ್ಬೋದು, ನಮ್ಮನ್ನು ಕನ್ಸಿಡರೇಷನಿಗೆ ತಗೋಬೇಕು. ನಮ್ಮ ಕಾರ್ಯಕರ್ತರಿಗೂ ಸ್ಥಾನಮಾನ ಕೊಡಬೇಕು, ನಮ್ಮವರಿಗೂ ಕ್ಷೇತ್ರಗಳನ್ನ ಮೀಸಲಿಡಬೇಕು. ಬಹುಶಃ ಇದು ಲೋಕಸಭೆಗೂ ಅಪ್ಲೈ ಆಗ್ಬೋದು. ಅಂದರೆ TVKಗೆ ಇರುವಂತಹ ಜನಬೆಂಬಲ, ಜನಪ್ರಿಯತೆಯ ಲಾಭವನ್ನು ಪಡ್ಕೊಂಡು ತಾವು ಅಧಿಕಾರವನ್ನು ಪಡೆಯುವಂತಹ ಒಂದು ಗುರಿಯನ್ನು ಇಟ್ಕೊಂಡೇ ಹೋಗ್ತಾ ಇದ್ದಾರೆ. ಹೀಗಿರುವಾಗ TVK 2 ಗೆದ್ದಿರೋರಿಗೆ ಇವ್ರ ಸ್ಥಾನಮಾನ ಎಲ್ಲ ಕೊಡೋದೇ ಆದರೆ, ಕ್ಷೇತ್ರಗಳನ್ನ ಬಿಟ್ಕೊಡೋದೇ ಆದರೆ, ಆಗ ಇವರ ಹೋಲ್ಡ್ ಏನು ಉಳಿಯುತ್ತೆ ಅನ್ನೋಂಥ ಪ್ರಶ್ನೆ ಬರುತ್ತೆ.
ಎಲ್ಲಕ್ಕಿಂತ ದೊಡ್ಡದು ನನಗನ್ಸೋದು ಇವರಿಗೆ ಬಹಳ ದೊಡ್ಡ ಸವಾಲಿರೋದು ಈ ಫ್ರೀ ಬೀಸ್ ಎಲ್ಲವನ್ನು ಕೂಡ ಕೊಡ್ತಾರಾ, ಹ್ಯಾಗೆ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ, ಅಧಿಕಾರಿಗಳ ಸಹಕಾರ ಕೊಡ್ತಾರಾ, ಬಹಳ ದೊಡ್ಡ ಸವಾಲಿದೆ. ಅದೇ ಕಾರಣಕ್ಕಾಗಿ ನಿಮ್ಗೆ ಹೇಳ್ತೀನಿ ಕೇಳಿ, ಇದ್ರ ಹಿಂದಿನ ಸ್ಟ್ರಾಟಜಿ ಏನು ಅಂತ ಹೇಳ್ತೀನಿ ಕೇಳಿ. DMK ಅವರೇ ಕಳಿಸಿರೋದು ಇವ್ರನ್ನ, CPI, CPM, VCKನೆಲ್ಲ DMK ಕಳಿಸಿರೋದು. ಹೋಗಿ ಬೆಂಬಲ ಕೊಡಿ, ನಾವೇನಾದರೂ ಈಗ ಅವರಿಗೆ ಅಧಿಕಾರ ತಪ್ಪಿಸಿದ್ರೆ ನಮ್ಮ ವಿರುದ್ಧ ಜನಾಕ್ರೋಶ ಮೇಲೇಳುತ್ತೆ, ಹಾಗಾಗೋದು ಬೇಡ. ಅವ್ರು ಏನು ಮಾಡ್ತಾರೆ ನೋಡೋಣ, 6 ತಿಂಗಳು ಟೈಮ್ ಕೊಡೋಣ, 6 ತಿಂಗಳು ಮಾಡಲಿ ಅವ್ರ ಅಧಿಕಾರ, ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡೋಣ, ಅದಾದಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ಈಗ. ಹೀಗಾಗಿ ನಾನು ಹೇಳ್ತೀನಿ ಕೇಳಿ, ಏನಾದರೂ ಆಗ್ಬೋದು, ಯಾವಾಗ ಬೇಕಾದರೂ ಇವರು ಉಲ್ಟಾ ಹೊಡಿಬೋದು, CPI, CPM, VCK ಎಲ್ಲ. ಅದಕ್ಕೆ ರಾಜಕಾರಣದಲ್ಲಿ ಯಾವತ್ತೂ 2+2 4 ಅಲ್ಲ, ನಂಬರ್ ಗೇಮು ಇದ್ದ ಹಾಗೆ ಇರೋದಿಲ್ಲ. ಇವತ್ತಿಗೆ 118 ಕಾಣಿಸ್ತಾ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಯಾವತ್ತು ಯಾವ ನಂಬರ್ ಹೇಗೆ ಉಲ್ಟಾ ಆಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಜಯ್ ಅವರಿಗೆ ಸಾಕಷ್ಟು ಸವಾಲುಗಳಿದೆ, ನೋ ಡೌಟ್ ಇನ್ ದಟ್. ಈ 3 ಷರತ್ತು, ಈಗ ಮುಖ್ಯಮಂತ್ರಿ ಪಟ್ಟ ಸಿಕ್ತು, ಆದರೆ ಈ 3 ಷರತ್ತು ನುಂಗಲಾರದ ತುತ್ತು. ಹೌದು ಅಲ್ಲ? ವಿಜಯ್ ಅವರು ಬಹಳ ಆರಾಮಾಗಿ ಅವರಿಗೆ ಬೇಕಾದಂತೆ, ಅವರ ಗುರಿ ಇರುವ ಹಾಗೆ, ಅವರ ಉದ್ದೇಶ ಇರುವ ಹಾಗೆ, ಅವರ ಮನಸ್ಸಿನ ಇಚ್ಛೆಯಂತೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಾ? ಅಥವಾ ಇವರು ಬ್ರೇಕ್ ಹಾಕ್ತಾ ಹೋಗ್ತಾರ? ಇಂತಹ ಸ್ಥಿತಿಯಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗಬೇಕಿತ್ತ ಅಥವಾ ಮತ್ತೆ ಜನರೆದುರು ಹೋಗಬೇಕಿತ್ತ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.